ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಪರಿಸ್ಥಿತಿ ಬಿಜೆಪಿಗೆ ಭಿನ್ನವಾಗೇನೂ ಕಾಣಿಸ್ತಾ ಇಲ್ಲ. ಇಲ್ಲೂ ಕೂಡ ಭಿನ್ನಮತ ಭಿನ್ನರಾಗ ಎಲ್ಲವೂ ಕಾಣಿಸ್ತಾ ಇದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಟಿಕೆಟ್ ದಕ್ಕಿದೆ. ಟಿಕೆಟ್ ವಂಚಿತ ಅನಂತಕುಮಾರ್ ಹೆಗಡೆ ಅವರು ತಟಸ್ಥವಾಗಿ ಉಳಿದಿರೋದು ಬಹಳ ಸಮಸ್ಯೆಯನ್ನ ತಂದೊಡ್ತಾ ಇದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಬಿಜೆಪಿ ವಿರುದ್ಧವೇ ಹೆಗಡೆ ಬೆಂಬಲಿಗರು ತಿರುಗಿ ಬಿದ್ದಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರ ಫ್ಯಾನ್ ಫಾಲೋವಿಂಗ್ ಬಹಳ ದೊಡ್ಡ ಮಟ್ಟದಲ್ಲೇ ಇದೆ. ಸೊ ಅವರೆಲ್ಲರೂ ಮುನಿಸಿಕೊಂಡಿರೋದು, ಅವರ ಸಿಟ್ಟು ನೇರವಾಗಿ ತಿರುಗಿರೋದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಮೇಲೆ. ಲಾಸ್ಟ್ ಟೈಮ್ ಕೂಡ ಎಷ್ಟೇ ವಿರೋಧಗಳಿದ್ರು ಪಕ್ಷದ ನಾಯಕರ ಮಟ್ಟದಲ್ಲಿ ನೋಡ್ತಾ ಇದೀವಿ ಒಂದೊಂದೇ ಪಾಯಿಂಟ್ನ. ತಾನು ಹೇಳಿದವರಿಗೆ ಟಿಕೆಟ್ ಕೊಡಬೇಕು ಅಂತ ಸಂಸದ ಅನಂತಕುಮಾರ್ ಹೆಗಡೆ ಅವರು ಒಂದೆರಡು ಮೂರು ಹೆಸರನ್ನ ಹೇಳಿದ್ರು. ನನಗೆ ಕೊಡ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಇವ್ರಿಗೆ ಕೊಡಿ ಅಂತ. ಅದಕ್ಕೆ ಸೊಪ್ಪು ಹಾಕ್ಲಿಲ್ಲ ಹೈಕಮಾಂಡ್. ಜಿಲ್ಲಾ ಬಿಜೆಪಿ ಹೊಸ ಸಮಿತಿಯಲ್ಲಿ ಹೆಗಡೆ ಬೆಂಬಲಿತರಿಗೆ ಸ್ಥಾನ ಇಲ್ಲ, ಅಂದ್ರೆ ಅವರನ್ನ ದೂರ ಇಟ್ಟು ರಾಜಕಾರಣ ಮಾಡೋ ಪ್ರಯತ್ನವನ್ನ ಇಲ್ಲಿ ಮಾಡಲಾಯಿತು ಅನ್ನೋದು ಆರೋಪ. ರೂಪಾಲಿ ನಾಯಕ್ ಕಾಗೇರಿ ಬಣಗಳಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಅನಂತಕುಮಾರ್ ಹೆಗಡೆ ಅವರು ಗರಂ ಆಗಿದ್ದಾರೆ. ರಾಜಕೀಯ ಶತ್ರುಗಳು ಅಂತಾನೆ ಗುರುತಿಸಿಕೊಳ್ತಾ ಇದ್ದವರು ಇವರೆಲ್ಲ. ಜಿಲ್ಲಾ ಹಾಗೂ ರಾಜ್ಯ ನಾಯಕರ ಮೇಲೆ ಹೆಗಡೆಗೆ ವ್ಯಾಪಕವಾದಂತಹ ಅಸಮಾಧಾನ ಇದೆ. ಅಂದ್ರೆ ಮುಂಚೆಯಿಂದ ಕೂಡ ಉತ್ತಮ ಒಡನಾಟ ಇರಲಿಲ್ಲ ಅವರಿಗೆ. ಕಾಗೇರಿ ಜೊತೆ ಇರುವಂತಹ ವೈರತ್ವದಿಂದ ಪಕ್ಷದ ಚಟುವಟಿಕೆಯಿಂದ ದೂರ ದೂರ ಸರಿದಿರೋದು ಪಕ್ಷಕ್ಕೆ ಬಹಳ ಹಿನ್ನಡೆ ಆಗತ್ತಾ ಅನ್ನೋ ಪ್ರಶ್ನೆ ಇದೆ. ಕಾಗೇರಿ ಜೊತೆ ಇರುವ ವೈರತ್ವದಿಂದ ಪಕ್ಷದ ಕಾರ್ಯಕ್ರಮಗಳಿಂದ ಕೂಡ ಅವರು ದೂರ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಕೇಂದ್ರ ನಾಯಕರು RSS ಮುಖಂಡರ ಮೂಲಕ ಮನವೊಲಿಕೆಗೆ ನಿರಂತರವಾಗಿ ಕಾಗೇರಿ ಅವರು ಯತ್ನಿಸ್ತಾ ಇದ್ದಾರೆ. ಹೆಗಡೆ ಅವರು ನಮ್ಮ ಕ್ಷೇತ್ರದಿಂದ ನಿರಂತರವಾಗಿ ಗೆಲ್ತಾ ಇದ್ದಂಥವ್ರು, 6 ಬಾರಿ ಗೆದ್ದು ಕೇಂದ್ರ ಸಚಿವರಾದಂಥವ್ರು. BJP ಸಂಘಟನೆಯ ಶಕ್ತಿ ಬಲವಾಗಿದೆ. ನಮ್ಮ ಕಾರ್ಯಕರ್ತರ ಅಗಾಧವಾದ ಶ್ರಮ ಇದೆ, ಪ್ರಯತ್ನ ಇದೆ. ಅನಂತಕುಮಾರ್ ಹೆಗಡೆ ಅವರು ನನ್ನ ಗೆಲುವಿಗೆ ಅಭ್ಯರ್ಥಿಯಾಗಿ BJPಯ ಗೆಲುವಿಗೆ ಮೋದಿಜಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋದಕ್ಕೆ ನಿಶ್ಚಿತವಾಗಿ ಅವರು ಪೂರ್ಣ ಪ್ರಮಾಣದಲ್ಲಿ ಅವರು ತೊಡ್ಕೊಳ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಅವರ ಭೇಟಿಗೆ ಸಮಯಾವಕಾಶ ಕೇಳಿದ್ದೀನಿ. ನಾನು ಪ್ರವಾಸದಲ್ಲಿದ್ದೇನೆ, ಅವರೂ ಪ್ರವಾಸದಲ್ಲಿದ್ದಾರೆ. ಹಾಗಾಗಿ ಸಮಯವನ್ನು ಜೋಡಿಸ್ಕೊಂಡು ನಾವು ಭೇಟಿ ಮಾಡಿ ಉಳಿದಂತೆ ಮುಂದಿನ ಡೀಟೇಲ್ಸ್ ಕೊಡ್ತಾರೆ ನವೀನ್ ಸಾಗರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನವೀನ್ ಸಾಗರ್, ಈ ಮೂಲಕ ಅನಂತಕುಮಾರ್ ಹೆಗಡೆ ಅವರು ನಂದು ತಾತ್ಕಾಲಿಕ ಬಂಡಾಯ ಅಲ್ಲ ಶಾಶ್ವತ ಬಂಡಾಯ ಅನ್ನೋ ಮೆಸೇಜ್ ಅನ್ನ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ರಾಜ್ಯ ನಾಯಕರಿಂದ ಅಂತೂ ಇದನ್ನು ಸರಿಪಡಿಸೋಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಸಂಘ ಪರಿವಾರದ ಮೂಲಕ ಟ್ರೈ ಮಾಡ್ತಾ ಇದ್ದಾರಾ? ಅದು ಯಾವ ಹಂತದಲ್ಲಿ ಸಕ್ಸಸ್ ಆಗಬಹುದು ಅನ್ನೋ ಹೋಪ್ ಇದೆ? ಹೋಪ್ ಇಟ್ಕೊಂಡಿದ್ದಾರಾ ಅಥವಾ ಬಿಟ್ಬಿಟ್ಟಿದ್ದಾರಾ? ಮೊದಲನೇದಾಗಿ ಅನಂತಕುಮಾರ್ ಹೆಗಡೆ ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಬರದೇ ಇದ್ದರೆ ಸಾಕಷ್ಟು ತೊಂದರೆಗಳಾಗ್ತವೆ. ಮೊದಲನೇದಾಗಿ ಬ್ರಾಹ್ಮಣರು, ನಾಯಕರು ಹಾಗೂ ಮರಾಠರ ಹೆಚ್ಚು ಅಭಿಮಾನಿಗಳು ಅನಂತಕುಮಾರ್ ಹೆಗಡೆ ಅವರ ಜೊತೆ ಇದ್ದಾರೆ. ಇಂಥದ್ರಲ್ಲಿ ಅನಂತಕುಮಾರ್ ಹೆಗಡೆ ತಟಸ್ಥವಾಗಿರುವುದು ಈ ಮತದಾರರ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ. ಹಾಗಾಗಿ ಕಾಗೇರಿ ಅವರು ಈಗ ಅನಂತಕುಮಾರ್ ಹೆಗಡೆ ಅವರಿಗೆ ಸಮಯವನ್ನು ಕೇಳ್ತಾ ಇದ್ದಾರೆ, ಆದರೆ ಸಮಯವನ್ನು ಕೊಡ್ತಾ ಇಲ್ಲ. ಹೀಗಾಗಿ ಅನಂತಕುಮಾರ್ ಹೆಗಡೆ ಅವರನ್ನು ಏನಾದರೂ ಮಾಡಿ ಅವರನ್ನು ಸಮಾಧಾನ ಮಾಡಬೇಕು ಮತ್ತು ಈ ಬಾರಿ ಅವರನ್ನು ಪ್ರಚಾರಕ್ಕೆ ಕರೆದುಕೊಳ್ಬೇಕು ಅನ್ನೋಂತಹ ಒಂದು ದೃಷ್ಟಿಯಿಂದ ಅವರು ಇವಾಗ RSS ನಾಯಕರು ಮತ್ತು BJPಯ ಹಿರಿಯ ನಾಯಕರು ಅನಂತಕುಮಾರ್ ಹೆಗಡೆಗೆ ಯಾರು ಆಪ್ತರಿದ್ದಾರೆ ಅವರೊಂದಿಗೆ ಈಗ ಸಂಪರ್ಕವನ್ನು ಮಾಡಿರುವಂಥದ್ದು. ಅವರನ್ನು ಮನವೊಲಿಸುವ ಪ್ರಯತ್ನವನ್ನು ಮಾಡಿ ನಾನು ಕೂಡ ಬರ್ತೇನೆ, ಯಾವುದೇ ಕಾರಣಕ್ಕೂ ಈ ಬಂಡಾಯದಿಂದಾಗಿ ಮತ್ತು ತಟಸ್ಥವಾಗಿರೋದ್ರಿಂದಾಗಿ ತೊಂದರೆಗಳಾಗ್ತವೆ, ಪಕ್ಷಕ್ಕೊಂದೇ ಅಲ್ಲ ತನ್ನಗೂ ಕೂಡ ತೊಂದರೆ ಆಗ್ತವೆ. ಹಾಗಾಗಿ ಈ ಸಂಧಾನವನ್ನು ಮಾಡೋಕ್ಕಾಗಿ ಅವರು ಈಗ BJPಯ ಹಿರಿಯ ನಾಯಕರು ಮತ್ತು RSS ನಾಯಕರೊಂದಿಗೆ ಅವರು ನಿರಂತರವಾಗಿ ಸಂಪರ್ಕ ಇರೋದು. ಆದರೆ ಕಾಗೇರಿ ಅವರ ಒಂದು ಏನು ಅನಂತಕುಮಾರ್ ಹೆಗಡೆ ಅವರಿಗೆ ಒಂದು ಸಮಯವನ್ನು ಕೇಳಿದ್ರು, ಆದರೆ ಇಲ್ಲಿವರೆಗೂ ಕೂಡ ಸಮಯವನ್ನು ಕೊಟ್ಟಿಲ್ಲ, ತಟಸ್ಥವಾಗಿ ಉಳಿದಿದ್ದಾರೆ. ಇನ್ನು ಹಿರಿಯ ನಾಯಕರು ಹಿಂದೆ ಜಿಲ್ಲಾ ಉಸ್ತುವಾರಿಯಾಗಿದ್ದಂಥ ಸಾಗರದ ಏನು ಮಾಜಿ ಸಚಿವರಾಗಿದ್ರಲ್ಲ ಹರತಾಳ್ ಹಾಲಪ್ಪನವರು ಕೂಡ ಅವರು ಭೇಟಿಯಾಗಿದ್ದರು. ಅಂಥದ್ರಲ್ಲಿ ಅವರಲ್ಲೂ ಕೂಡ ಈಗ ಭಿನ್ನಾಭಿಪ್ರಾಯದ ಒಂದು ಮಾತುಗಳನ್ನು ಹೇಳಿದರು. ಇಂಥದ್ರಲ್ಲಿ ಈ ಸಂದರ್ಭದಲ್ಲಿ ಈಗ ಅವರು ತಟಸ್ಥವಾಗಿರೋದು ಸಾಕಷ್ಟು ಕಾಗೇರಿ ಅವರಿಗೆ ಹೊಡೆತ ಬೀಳ್ತಾ ಇರುವಂಥದ್ದು ಅಂತ. ಧನ್ಯವಾದ ನವೀನ್ ಸಾಗರ್ ತಮ್ಮ ಮಾಹಿತಿಗಾಗಿ.